ನಮಸ್ಕಾರ ಬಂಧುಗಳೇ, ಮುಕ್ತಧ್ವನಿಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶ್ರೀ ಸರಸ್ವತಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸರಸ್ವತಿ ಸಿರಿ ಉತ್ಸವ, ಕಲೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದ್ದ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಗೇರಿ ಗ್ರಾಮದ ಬೃಹನ್ಮಠದ ಶಿವಾಚಾರ್ಯ ರತ್ನ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರು ಮಾತನಾಡಿ, ಪ್ರಾಥಮಿಕ ಶಿಕ್ಷಣವು ವಿದ್ಯಾರ್ಥಿಗಳ ಭವಿಷ್ಯದ ಅಡಿಪಾಯವಾಗಿದೆ. ಶಾಲೆ ಎನ್ನುವ ದೇವಾಲಯದಲ್ಲಿ ಮಕ್ಕಳೇ ದೇವರು. ಶಿಕ್ಷಕರು ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಿ ಅವರ ಆಸಕ್ತಿಗೆ ತಕ್ಕಂತೆ ಬೋಧನೆ ಮಾಡಿ ಮಕ್ಕಳು ಗುರುವಿನ ಮಾರ್ಗದರ್ಶನದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಶ್ರೀದೇವಿ ಉತ್ಲಾಸರ್ ಅವರು ಮಾತನಾಡಿ, ಪ್ರತಿಯೋರ್ವರ ಜೀವನದಲ್ಲಿ ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ದರೆ ಅಂಥವರು ಸಾಧನೆಯ ಶಿಖರವನ್ನು ತಲುಪಲು ಸಾಧ್ಯ. ಗುರುವಿನ ಸ್ಥಾನ ಬಹಳ ದೊಡ್ಡದು. ಏಕೆಂದರೆ ಗುರುಗಳಾದವರು ತಮ್ಮ ಜ್ಞಾನವನ್ನು ಧಾರೆ ಎರೆದು ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಾರೆ. ಗುರುಗಳು ಕಲಿಸುವ ಅಕ್ಷರ, ಶಿಸ್ತು, ಸಂಯಮ, ಸಂಸ್ಕೃತಿ, ಶ್ರದ್ಧೆ, ಭಕ್ತಿ, ಜೀವನದ ಮೌಲ್ಯಗಳನ್ನು ಮಕ್ಕಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ದೇಶದ ಉನ್ನತ ಪ್ರಜೆಗಳಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಿಂದಗಿಯ ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಆಕ್ಸ್ಫರ್ಡ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸಂಸ್ಥಾಪಕ ಪ್ರಕಾಶ್ ಚೌಧರಿ ಅವರು ಮಾತನಾಡಿ, ಹೊನ್ನಳ್ಳಿ ಗ್ರಾಮ ಎನ್ನುವುದು ಜ್ಞಾನದ ಭಂಡಾರವಿದ್ದಂತೆ. ಇಂತಹ ಜ್ಞಾನದ ಊರಲ್ಲಿ ಮಲ್ಲಿಕಾರ್ಜುನ ಭಜಂತ್ರಿ ಅವರು ಶಿಕ್ಷಣ ಸಂಸ್ಥೆಯ ಮೂಲಕ ಈ ಭಾಗದಲ್ಲಿ ಅಕ್ಷರ ಕ್ರಾಂತಿ ಮಾಡುತ್ತಿದ್ದಾರೆ. ಅವರು ಹುಟ್ಟು ಹಾಕಿರುವ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಹೆಮ್ಮರವಾಗಲಿ ಎಂದು ಆಶಿಸಿದರು. ಹೊನ್ನಳ್ಳಿಯ ಗುರುವೀರಗಂಟಿ ಮಡಿವಾಳೇಶ್ವರ ಮಠದ ಗುರುಲಿಂಗಯ್ಯ ಶ್ರೀಗಳು, ಖಾನಾಪುರದ ವೀರಗಂಟಿ ಮಡಿವಾಳೇಶ್ವರ ಮಠದ ಮೌನಯೋಗಿ ಕಲ್ಯಾಣದಯ್ಯ ಶ್ರೀಗಳು ಸಾನ್ನಿಧ್ಯ ವಹಿಸಿದರು. ಈರಯ್ಯ ಮಠ್, ಚನ್ಮಲ್ಲಯ್ಯ ಹಿರೇಮಠ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿಎಸ್ ಸಜ್ಜನ್, ಮಹಾಂತಗೌಡ ಚೌಧರಿ, ಬಸನಗೌಡ ಕುಂಟೋಜಿ, ಸಿದ್ದನಗೌಡ ಪಾಟೀಲ್, ಪ್ರಕಾಶ್ ಯಡ್ರಾಮಿ, ನಿಂಗಣ್ಣ ಕೋರ್ವಾರ್, ಭೀಮಣ್ಣ ಸಾಹು ಮನಗುಳಿ, ಗೌಡಪ್ಪಗೌಡ ಚೌಧರಿ, ಪತ್ರಕರ್ತ ಮಲ್ಲು ಕೆಂಬಾವಿ, ದಲಿತ ಮುಖಂಡ ಹನುಮಂತ್ ಎಂಟಮಾನ್, ದಾವಲ್ಸಾಬ್ ಹುಣಸ್ಯಾಳ್, ಆದನಗೌಡ ಹೆಬ್ಬಾಳ್, ಈರಣ್ಣ ಭಜಂತ್ರಿ, ರಾಜಶೇಖರ್ ಅಮರಗೋಳ್, ಬಾಲಪ್ಪ ಭಜಂತ್ರಿ, ವಿಶ್ರಾಂತ ಶಿಕ್ಷಕ ಎಸ್.ವೈ. ಅಮರಗೋಳ್, ಡಿ.ಕೆ. ಸೀತ್ನೂರ್, ಬಂದಿಗ್ಸಾಬ್ ತಾಳಿಕೋಟಿ ವೇದಿಕೆ ಮೇಲಿದ್ದರು. ಸಂಸ್ಥೆಯ ಸಂಚಾಲಕ ಮಲ್ಲಿಕಾರ್ಜುನ್ ಭಜಂತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗೊಲ್ಲಾಳೇಶ ಭಜಂತ್ರಿ ನಿರೂಪಿಸಿದರು. ರಮೇಶ್ ಗುಬ್ಬೇವಾಡ ಸ್ವಾಗತಿಸಿ ವಂದಿಸಿದರು. ಶಾಲೆ ಸಿಬ್ಬಂದಿಗಳಾದ ರಾಜಶೇಖರ್ ಸಜ್ಜನ್, ಪ್ರವೀಣ್ ಪಡ್ಶೆಟ್ಟಿ, ಸಂತೋಷ್ ಕ್ಯಾಡ್ ಸೇರಿದಂತೆ ವಿದ್ಯಾರ್ಥಿ ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.